ಇನ್ನು ಈ ಎಜುಕೇಷನ್ ಬಗ್ಗೆ CBSE ಪಠ್ಯದಲ್ಲಿ ಕೇಸರೀಕರಣ ಆಗ್ತಾ ಇದೆ ಎನ್ನುವಂಥ ಆರೋಪ, ಇದು NCERTಯ ಪಠ್ಯಪುಸ್ತಕದ ವಿರುದ್ಧ ವಿರೋಧ ವ್ಯಕ್ತವಾಗಿದೆ. ಕನ್ನಡ ಪಠ್ಯಪುಸ್ತಕದಲ್ಲಿ ಈ ಧಾರ್ಮಿಕ ಸಂಗತಿಗಳನ್ನು ಹೇರಲಾಗ್ತಾ ಇದೆ ಎನ್ನುವಂಥ ಆರೋಪ. ಏನದು? 6ನೇ ತರಗತಿಯ ತೃತೀಯ ಭಾಷೆ ಕನ್ನಡದಲ್ಲಿ ಆ ಪಠ್ಯಪುಸ್ತಕ ಏನು ತಂದಿದಾರಲ್ಲ, ಅದಕ್ಕೆ ಹೆಸರಿಟ್ಟಿದ್ದಾರಂತೆ ಕೃಷ್ಣ ಅಂತ. ನೀವು ಕೃಷ್ಣ ಅಂತ ಹೆಸರನ್ನು ಯಾಕಿಟ್ರಿ? ಕನ್ನಡದ ವೈಚಾರಿಕ ಪರಂಪರೆ, ಸಂಸ್ಕೃತಿ ಇದನ್ನು ನೀವು ಕಡೆಗಣಿಸಿದಿರಿ. ಜೊತೆಗೆ ಈ ಮಾಂಸಾಹಾರಿ ಆಹಾರ ಪದ್ಧತಿಯನ್ನು ಕೈಬಿಟ್ಟಿರೋದು, ಇದೆಲ್ಲದೂ ಕೂಡ ಕೇಸರೀಕರಣದ ಪ್ರಯತ್ನ. ನೋಡಿ, ತೋರಿಸ್ತಾ ಇದ್ದೀನೋ ಅದರ ವಿವರಗಳನ್ನು. ಕೃಷ್ಣ ಕನ್ನಡ ಪಠ್ಯಪುಸ್ತಕ ಗ್ರೇಡ್ 6, ಇದಕ್ಕೆ ಸಂಬಂಧಪಟ್ಟಂಗೆ ಯಾಕೆ ನೀವು ಅನಗತ್ಯವಾಗಿ ಹೇರ್ತಾ ಇದ್ದೀರಿ? ನಿರಂಜನ ಆರಾಧ್ಯ ಮಾತಾಡಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ಬನ್ನಿ ನೋಡೋಣ. CBSE ತನ್ನ ಎಲ್ಲಾ ಸಂಯೋಜಿತ ಶಾಲೆಗಳಲ್ಲಿ ಮಕ್ಕಳು ಕನ್ನಡವನ್ನ 3ನೇ ಭಾಷೆಯನ್ನಾಗಿ ಕಲಿಯಬೇಕು ಅಂತ ಒಂದು ಪಠ್ಯಪುಸ್ತಕವನ್ನ ರಚನೆ ಮಾಡಿದ್ದಾರೆ. ಅದರ ಹೆಸರನ್ನ ಕೃಷ್ಣ ಅಂತ ಇಟ್ಟಿದ್ದಾರೆ. ಯಾಕದನ್ನ ಕೃಷ್ಣ ಅಂತ ಇಟ್ಟಿದ್ದಾರೆ ಅಂತ ತಾವು ಕೇಳಿದಿರಿ, ಅದನ್ನ ಅವ್ರಿಗೇನೆ ಕೇಳ್ಬೇಕು. ಯಾಕೆಂತ ಹೇಳಿದ್ರೆ, ಕರ್ನಾಟಕದ ಪರಂಪರೆಯಲ್ಲಿ ಪಂಪ, ಕುವೆಂಪು, ರನ್ನ, ಬಸವ, ಬೇರೆಯವರ ಒಂದು ವೈಚಾರಿಕತೆಯ ನಾಡು ಇದು. ವೈಚಾರಿಕತೆ ಪರಂಪರೆ ಇಂದ ಬಂದಂತ ನಾಡಿದು. ಸೊ ಇಂಥ ಸಂದರ್ಭದಲ್ಲಿ ಯಾಕೆ ಒಂದು ದೇವರು ಧರ್ಮದ ಹೆಸರನ್ನ ಆ ಪುಸ್ತಕಕ್ಕೆ ಇಡ್ಬೇಕು ಅಂತಕ್ಕಂಥ ಪ್ರಶ್ನೆ NCERTಯನ್ನೇ ಕೇಳ್ಬೇಕಾಗತ್ತೆ, ಅಥವಾ NCERT ಉತ್ತರ ಕೊಡ್ಬೇಕಾಗತ್ತೆ. ಸೊ ಇದು ಸಂಗತಿ, ಇದು ನಿರಂಜನ ಆರಾಧ್ಯ ಆಡಿರುವಂಥ ಮಾತುಗಳು. ಅಂದರೆ ಈ ಕರ್ನಾಟಕದ ಸಂಸ್ಕೃತಿಯನ್ನು ನೀವು ಪರಿಗಣಿಸಬೇಕಾಗಿತ್ತು ಅಂತ. ಸೊ ಇದು ನಿರಂಜನ ಆರಾಧ್ಯ ಅವರ ಮಾತು. ಇದಕ್ಕೆ ಸಂಬಂಧಪಟ್ಟಂಗೆ ಮಧು ಬಂಗಾರಪ್ಪ ಕೂಡ ಟ್ವೀಟ್ ಮಾಡಿದ್ದಾರೆ. ಅದರ ವಿವರಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ.